ಕುಸ್ತಿ ವಲ್ಲಭ ಎಂದೇ ಪ್ರಸಿದ್ಧಿ ಹೊಂದಿರುವ ಕರ್ನಾಟಕ ರಾಜ್ಯ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜು ಅರಸುರವರ 110ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ದೇವನಹಳ್ಳಿ ತಾಲೂಕಿನ ಹಿಂದುಳಿದ ವರ್ಗಗಳ ನಾಯಕರು ಸಜ್ಜಾಗಿದ್ದಾರೆ. ಇದೇ ಬುಧವಾರ ನಡೆಯಲಿರುವ ಜನ್ಮ ದಿನಾಚರಣೆಯಲ್ಲಿ ಅರಸುರವರ ಭಾವಚಿತ್ರವನ್ನು ದೇವನಹಳ್ಳಿ ಪ್ರವಾಸಿ ಮಂದಿರದಿಂದ ಪಟ್ಟಣದಲ್ಲಿರುವ ದೇವರಾಜು ಅರಸು ಭವನದವರೆಗೆ ಮೆರವಣಿಗೆ ನಡೆಯಲಿದೆ. ಸಂಭ್ರಮದಲ್ಲಿ ಕಲಾ ತಂಡಗಳಿಂದ ಮೆರುಗು ಹೆಚ್ಚಲಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸಚಿವ KH ಮುನಿಯಪ್ಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಮುದಾಯದ ಹಿರಿಯ ನಾಯಕರು, ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಅವರ ಆದರ್ಶಗಳು, ತತ್ವಗಳು ಎಲ್ಲರಿಗೂ ಸಹ ಇವತ್ತು ತುಂಬಾ ಅಗತ್ಯ ಇದೆ. ಇಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಸಹ ಸಾಮಾಜಿಕ ಸಮಾನತೆಯನ್ನ ತರುವುದರಲ್ಲಿ ಮುಂಚೂಣಿಯ ನಾಯಕರಾಗಿದ್ದಂಥವರು ದೇವರಾಜ ಅರಸು ಅವರು. ಏನು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನೆನೆಸ್ಕೊಳ್ಳೋದಾದ್ರೆ ಅದರಲ್ಲಿ ಮಹತ್ವದ್ದು ಉಳುವವನೇ ಭೂಮಿಯ ಒಡೆಯ ಅಂತೇಳಿ ಕರೆಯಲ್ಪಟ್ಟಂತಹ ಮಹನೀಯ ಅವರು. ಗೇಣಿ ಶಾಸನವನ್ನು ಜಾರಿಗೆ ತಂದು ಉಳುವವನೇ ಭೂಮಿಯ ಒಡೆಯ ಅಂತ ಕರೆಕೊಟ್ಟರು ಅವರು. ಅದೇ ರೀತಿಯಾಗಿ ಅನೇಕ ಮಂದಿ ಅವತ್ತು ಅವರ ಕಾನೂನಿನಿಂದ ಇವತ್ತು ಜಮೀನಿನ ಒಡೆಯರಾಗಿ ವ್ಯವಸಾಯವನ್ನು ಮಾಡ್ತಾ ತಮ್ಮ ಕುಟುಂಬ ಪೋಷಣೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಭಾಗ್ಯ ಜ್ಯೋತಿ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ನಿರುದ್ಯೋಗ ಭತ್ಯೆ ಇರ್ಬೋದು, ಹಿಂಗೆ ನೂರಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಂಥವರು ದೇವರಾಜ ಅರಸು ಅವರು. ನಾಳೆ ಇಲ್ಲ ನಾಡಿದ್ದು ಅಂದರೆ 20ನೇ ತಾರೀಕು ಬುಧವಾರ 110ನೆಯ ಧೀಮಂತ ನಾಯಕ, ಈ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತಹ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಆ ಒಂದು ಆಚರಣೆ ಅಂಗವಾಗಿ ಅವರ ಭಾವಚಿತ್ರವನ್ನು ಹಿಡಿದು ಎಲ್ಲ ಹಿಂದುಳಿದ ವರ್ಗದ ನಾಯಕರುಗಳು ಪಕ್ಷಾತೀತವಾಗಿ ಸೇರುವಂಥದ್ದು. ಇಲ್ಲಿ ಪ್ರವಾಸಿ ಮಂದಿರದಿಂದ ಹಿಡಿದು ಅರಸು ಭವನ ತನಕ ನಾವು ಮೆರವಣಿಗೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದೀವಿ. ತದನಂತರ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲು ಈ ತಾಲೂಕಿನ ಶಾಸಕರು ಹಾಗೆ ಸಚಿವರು ಆದಂಥ KH ಮುನಿಯಪ್ಪ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಅವರ ಬಳಗ ಕೂಡ ಬರ್ತಾ ಇದೆ. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ, ಎಲ್ಲ ವಿವಿಧ ಸಹಾಯ ಗುಂಪುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಮಾಡುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಕೂಡ ಇವತ್ತೊಂದು ಪ್ರೆಸ್ ಮೀಟನ್ನು ಕರೆದು ಎಲ್ಲ ಇಡೀ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕವಾಗಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ.